ಸರ್ಕಾರದ ಈ ನಡೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮತ್ತು 7 ಲಕ್ಷ ಟನ್ ಗೊಬ್ಬರ ಪೂರೈಕೆ ಆಗಿದೆ ಕೇಂದ್ರ ಸರ್ಕಾರದಿಂದ. ಆದರೆ ರಾಜ್ಯ ಸರ್ಕಾರ ವಿತರಣೆ ಮಾಡಿರೋದು ಎಷ್ಟು ಅನ್ನುವಂತಹ ವಿವರಣೆ ಕೊಡಿ ಅನ್ನುವಂತಹ ಸವಾಲು ಹಾಕಿದ್ದಾರೆ. ಉಳಿದ ರಸಗೊಬ್ಬರ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕು ಅಂತ ಕೂಗೆತ್ತಿದ್ದಾರೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್. ಈ ಪ್ರಶ್ನೆಗಳಿಗೆ ಈಗ ಕೃಷಿ ಸಚಿವರು ಅಥವಾ ಯಾರು ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ಸರ್ಕಾರ ಅಕ್ರಮ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಅನ್ನೋದು ಅವರ ಆರೋಪ. ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ಏನೋ ಸ್ವರ್ಗವನ್ನೇ ಧರೆಗಿಳಿಸ್ತೀರಿ ಅಂತೇಳಿ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಗಳಲ್ಲಿ ನಾವು ರೈತರ ಪರವಾದಂಥ ಸರ್ಕಾರ, ರೈತರಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಡ್ತೀರಿ ಅಂತಂತ ಹೇಳಿದಂಥ ಸರ್ಕಾರ ಇವತ್ತು ಯೂರಿಯಾವನ್ನು ಸಪ್ಲೈ ಮಾಡೋಕ್ಕಾಗದೆ, ವಿತರಣೆ ಮಾಡೋಕ್ಕಾಗದೆ ರೈತರು ಕಂಗಾಲಾಗಿ ಬೀದಿಗಳಲ್ಲಿ ಧರಣಿ ಮಾಡ್ತಾ ಇದ್ದಾರೆ, ಅಂಗಡಿಗಳಿಗೆ ನುಗ್ಗುತ್ತಾ ಇದ್ದಾರೆ. ಈಗ ಯೂರಿಯಾ ಹಾಕಲಿಲ್ಲ ಅಂದರೆ ಬೆಳೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನಮ್ಮ ಅಗ್ರಿಕಲ್ಚರ್ ವ್ಯವಸ್ಥೆಗಳು ನಾವು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ಕೃಷಿ ಸಚಿವರು ಹೇಳಿದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಅಂದಮೇಲೆ ಜನ ಯಾಕೆ ಕ್ಯೂ? ಯೂರಿಯಾ ಕೊರತೆ ಕುರಿತಾಗಿ ಬಿಜೆಪಿ ನಾಯಕರು ಇವತ್ತು ರಸ್ತೆಗಿಳಿದಿದ್ದು ಸರ್ಕಾರದ ನಡೆಯನ್ನ ಖಂಡಿಸಿ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ. ಮತ್ತು ಇಲ್ಲಿಯವರೆಗೂ ಬಂದಂತಹ ಗೊಬ್ಬರ 7 ಲಕ್ಷ ಟನ್ನಷ್ಟು ಗೊಬ್ಬರ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರಶ್ನೆಯನ್ನ ಹಾಕಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಅಭಾವದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಸಗೊಬ್ಬರ ಪೂರೈಕೆಯಲ್ಲಿ ಆಗ್ತಾ ಇರುವ ವಿಳಂಬದ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿ ಅವರಿಗೆ ಕೇಂದ್ರಕ್ಕೆ ಹೋಗಿ ಕೇಳುವ ದಮ್ ಇಲ್ಲ, ಎಲ್ಲ ಎಂಪಿಗಳಿಗೆ ಪತ್ರ ಬರೆಯುವ ಮನವಿ ಮಾಡಿಕೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರವೇ ನಮಗೆ ಗೊಬ್ಬರವನ್ನ ಒದಗಿಸುತ್ತೆ, ಅದರಂತೆ ಈಗ ಕೊಡಬೇಕಾಗಿದೆ. ಆದರೆ ರಾಜಕೀಯ ಮಾಡೋದ್ರಲ್ಲಿ ಬಿಜೆಪಿಗರು ನಿಸ್ಸೀಮರು, ಅವರಿಗೆ ಬೇರೆ ವಿಷಯ ಇಲ್ಲ, ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಪ್ರತಿಭಟನೆಯ ವಿಷಯವಾಗಿ ಚಲುವರಾಯಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಮೊನ್ನೆ ಭಾಳ ಸ್ಪಷ್ಟವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಾವು ಸರಬರಾಜು ಮಾಡಿದ್ದೀವಿ ಅಂತ ಹೇಳಿ ಅಂಕಿಅಂಶ ಸಹಿತ ಕೊಟ್ಟಿದ್ದೀನಿ. ಮತ್ತು ನಾನು ಎಲ್ಲ DC ಅವ್ರ ಜೊತೆ ಮಾತಾಡಿದ್ದೀನಿ, ನಮ್ಮ ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಹ ಶಾಲಿನಿ ರಜನೀಶ್ವರು ನಿರಂತರವಾಗಿ ಎಲ್ಲ DC ಜೊತೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಕಾರ್ಯದರ್ಶಿ ಸೆಲ್ವಕುಮಾರು, ಕಮಿಷನರು ಪಾಟೀಲು, ಡೈರೆಕ್ಟರ್ ಪುತ್ರ ಸಹ ನಿರಂತರವಾಗಿ ವಿಚಾರದಲ್ಲಿ ಸಂಪರ್ಕದಲ್ಲಿದ್ದಾರೆ. BJP ಅವ್ರಿಗೆ ಏನಾಗಿದೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋದಕ್ಕೆ ದಮ್ಮಿಲ್ಲ. ಏನಂತಾರೆ ಕನ್ನಡದಲ್ಲಿ, ನಮ್ಮ ಮಂಡ್ಯ ಭಾಷೆಯಲ್ಲಿ ದಮ್ಮಿಲ್ಲ. ನಾನು 15 ದಿವಸ ಮುಂಚಿತವಾಗಿ ಎಲ್ಲ MPಗಳಿಗೆ ಲೆಟ್ರ್ ಬರೆದಿದ್ದೀನಿ, ಈ ರೀತಿ ಸಮಸ್ಯೆ ಆಗುತ್ತೆ, ನೀವೆಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ. 4 ಜನ ಮಂತ್ರಿಗಳಿಗೂ ಲೆಟ್ರ್ ಬರೆದಿದ್ದೀನಿ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಅವರ ಅಲೋಕೇಶನ್ ಪ್ರಕಾರನೇ 1.5 ಲಕ್ಷ ಏನು ಮೆಟ್ರಿಕ್ ಟನ್ನು